ಭಾರತಕ್ಕೆ 78ನೇ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನೋತ್ಸವ, ವರಮಹಾಲಕ್ಷ್ಮಿ ಪೂಜೆ, ಈ ಎರಡು ಒಳ್ಳೆ ವಿಷಯಗಳ ಜೊತೆ ಇವತ್ತಿನ ಕಂಟೆಂಟ್ ಸ್ಟಾರ್ಟ್ ಮಾಡೋಣ. ಇನ್ನು ತಡ ಮಾಡ್ದೇನೆ ಕಂಟೆಂಟ್ ಕಡೆ ಹೋಗ್ಬಿಡೋಣ, ಬನ್ನಿ. ಇವತ್ತಿನ ಕಂಟೆಂಟ್ ಲೇಟೆಸ್ಟ್ ಅಪ್ಡೇಟ್ಸ್. ಮೊದಲನೇದಾಗಿ ಭೀಮಾ. ಒಂದು ಸಿನಿಮಾಗೆ ಪ್ರಮೋಷನ್ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಅದ್ರ ಮೇಲೆ ಅನ್ನೋದು ಈ ಸಿನಿಮಾದಿಂದ ಎಲ್ಲರೂ ತಿಳ್ಕೊಬೇಕಾಗಿರೋದು. ಭೀಮಾ ಬ್ಲಾಕ್ ಬಸ್ಟರ್ ಆಗೋದಕ್ಕೆ, ಸಿನಿಮಾ ಥಿಯೇಟರ್ಗಳು ತುಂಬೋದಕ್ಕೆ ಇದರ ಪ್ರಮೋಷನ್ ಸ್ಟ್ರಾಟಜಿ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದೆ. ಮಾಸ್ ಅಪೀಲ್ ಇರುವಂಥ ಈ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ಗೆ ಅಷ್ಟು ಇಷ್ಟ ಆಗದೆ ಇರ್ಬೋದು, ಆದರೆ ಲೋಕಲ್ ಸ್ಟೈಲ್, ಗ್ಯಾಂಗ್ಸ್ಟರ್ ಈ ಥರ ಇಷ್ಟಪಡೋರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ಇಂಪ್ರೆಸ್ ಮಾಡಿದ್ದು ಬ್ಯಾಡ್ ಬಾಯ್ಸ್ ಸಾಂಗ್, ಹಾಗೆ ಆಡಿ ಬಾ ಮಗನೆ ಕೂಡ ಒಂದು ಒಳ್ಳೆ ಇಂಪ್ರೆಷನ್ನ ಕ್ರಿಯೇಟ್ ಮಾಡ್ತು. ವಿಜಯ್ ಅವರ ಡೈರೆಕ್ಷನ್ ಹಾಗೆ ಚೂಸ್ ಮಾಡ್ಕೊಂಡಂಥ ಪ್ರಮೋಷನಲ್ ಸ್ಟ್ರಾಟಜೀಸ್ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಕೃಷ್ಣಂ ಪ್ರಣಯ ಸಖಿ. ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ. ಟ್ರೇಲರ್ ಇಲ್ದೇ ರಿಲೀಸ್ ಆದಂಥ ಸಿನಿಮಾ, ಆದರೆ ಪ್ರಮೋಷನ್ಸ್ಗೆ ಸಾಂಗ್ಸ್ಗಳನ್ನ ಯೂಸ್ ಮಾಡಿಕೊಂಡ್ರು. ನನಗೆ ಪರ್ಸ್ನಲಿ ದ್ವಾಪರ ಸಾಂಗ್ ಒಂದೇ ಇದರಲ್ಲಿ ಇಷ್ಟ ಆಗಿದ್ದಂಥ ಸಾಂಗ್. ಹಾಗೆ ಸೋನು ನಿಗಮ್ ಅವರು ಹಾಡಿದ್ದಾರೆ ಅಂದ ತಕ್ಷಣ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಸ್ಟಿಲ್ ಅದು ಆವ್ರೇಜ್ಗಿಂತ ಕಮ್ಮಿ ಅಂತ ನನಗನ್ನಿಸ್ತು. ಅದು ಮ್ಯೂಸಿಕ್ ವೈಸ್ ಮಾತಾಡೋದಾದ್ರೆ ಲಿರಿಕಲಿ ಅದಕ್ಕೊಂದು ಪ್ಲಸ್ ಪಾಯಿಂಟ್ ಸಿಗುತ್ತೆ. ಇನಿಷಿಯಲ್ ಬರ್ಸ್ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಪೇಯ್ಡ್ ಪ್ರೀಮಿಯರ್ ಶೋ ಅರೇಂಜ್ ಮಾಡಿದ್ರು, ಸೊ ಪಿಕಪ್ ಆಗೋದು ಒಂದು ಸ್ವಲ್ಪ ನಿಧಾನ ಆಗ್ಬೋದು. ಕಾಮನ್ ಆಗಿ ಕೇಳಿ ಬರ್ತಾ ಇರೋದು ಒಂದು ರೂಟೀನ್ ಸ್ಟೋರಿ ಅಂತ. ರೂಟೀನ್ ಸ್ಟೋರಿ ಅಂತಂದ್ರೆ ತುಂಬಾ ಬೇಗ ಪ್ರಿಡಿಕ್ಟ್ ಮಾಡ್ಬೋದು. ನಮಗೆ ಜಾಸ್ತಿ ಲಾಜಿಕ್ ಆಗಲಿ ಮತ್ತೊಂದಾಗಲಿ ತುಂಬ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಜಸ್ಟ್ ನೋಡಬೇಕು, ನಗಬೇಕು, ಫೀಲ್ ಮಾಡಬೇಕು ಅಂತ ಅನ್ನೋರಿಗೆ ಈ ಮೂವಿ ಅಂತ ಕೇಳಿ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ. ಪೂಜೆ ನಡೆಸಿ ಲೈಟ್ ಬಾಯ್ ಹತ್ರ ಕ್ಲಾಪ್ ಕೂಡ ಮಾಡಿಸಿ ಸಿನಿಮಾದ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ದೊಡ್ಡ ಸೆಟ್ ಕೂಡ ಹಾಕಿ ಬೆಂಗಳೂರಿನಲ್ಲಿ ಶೂಟಿಂಗ್ ನಡೀತಾ ಇದೆ. ಇದಕ್ಕೆ ಈಗ ಬಾಲಿವುಡ್ನ ಆ್ಯಕ್ಟರ್ ಅಕ್ಷಯ್ ಓಬಿರಾಯ್ ಅವರು ಜಾಯ್ನ್ ಆಗಿದ್ದಾರೆ. ಹಾಗೆ ಬ್ರಿಟಿಷ್ ಆ್ಯಕ್ಟರ್ ಡ್ಯಾರೆಲ್ ಡಿ ಸಿಲ್ವಾ ಇವರು ಕೂಡ ಟಾಕ್ಸಿಕ್ನ ಒಂದು ಪಾರ್ಟ್ ಆಗಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಟಾಕ್ಸಿಕ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಪ್ಯಾನ್ ವರ್ಲ್ಡ್ ಸಿನಿಮಾ ಕೂಡ ಆಗಬಹುದು. ಬೇರೆ ಬೇರೆ ಇಂಡಸ್ಟ್ರಿ ಹಾಗೆ ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಆ್ಯಕ್ಟ್ ಮಾಡೋರನ್ನ ಕರ್ಕೊಂಡು ಬಂದು, ಟೆಕ್ನಿಷಿಯನ್ಸ್ನ ಕರ್ಕೊಂಡು ಬಂದು ಒಂದು ಬೆಸ್ಟ್ ಲೆವೆಲಲ್ಲಿ ಒಂದು ಬೆಸ್ಟ್ ಔಟ್ಪುಟ್ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಡೈರೆಕ್ಟರ್, ಪ್ರೊಡ್ಯೂಸರ್ ಹಾಗೆ ಯಶ್ ಅವರು. ಇವರು ಕೂಡ ಒನ್ ಆಫ್ ದ ಪ್ರೊಡ್ಯೂಸರ್. ಇನ್ನು ನೆಕ್ಸ್ಟ್ ರಾಕ್ಷಸ. ಇದು ಪ್ರಜ್ವಲ್ ದೇವರಾಜ್ ಅವರು ಆ್ಯಕ್ಟ್ ಮಾಡ್ತಿರುವಂಥ ಮೂವಿ. ಆಗಸ್ಟ್ 11ಕ್ಕೆ ಟೀಸರ್ ಬಂದಿತ್ತು. ಟೀಸರ್ ನೋಡಿದ್ರೆ ಒಂದು ಕಾನ್ಸೆಪ್ಟ್ ಇದೆ ಅಂತ ಗೊತ್ತಾಗ್ತಾ ಇದೆ, ಆದರೆ ಅದನ್ನು ಕರೆಕ್ಟಾಗಿ ಪ್ರಮೋಷನ್ ಮಾಡ್ತಾ ಇಲ್ಲ, ಅದು ಕರೆಕ್ಟಾಗಿ ಚಾನಲೈಸ್ ಆಗ್ತಿಲ್ಲ ಅನ್ನೋದು ನನಗನ್ಸಿತ್ತು. ಇದಿನ್ನು ಟೀಸರ್. ಫಿಲಮ್ಗಾದರೂ ಕರೆಕ್ಟಾಗಿ ಪ್ರಮೋಷನ್ ನಡೆದ್ರೆ ರಿಟರ್ನ್ಸ್ ಸಿಗುತ್ತೆ. ಹಾಗೆ ಚೆನ್ನಾಗಿದೆ ಅನ್ನೋ ಬಸ್ ಕ್ರಿಯೇಟ್ ಆದರೆ ಜನ ಕೂಡ ಬಂದು ನೋಡ್ತಾರೆ, ಅವ್ರಿಗೂ ಕೂಡ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಲಾಫಿಂಗ್ ಬುದ್ಧ. ಇದು ಪ್ರಮೋದ್ ಶೆಟ್ಟಿ ಅವರು ಲೀಡ್ ರೋಲಲ್ಲಿ ಕಾಣಿಸ್ಕೊತಿರೋಂಥ ಸಿನಿಮಾ. ಅವ್ರದ್ದೊಂದು ಪೊಲೀಸ್ ಪಾತ್ರ. 14 ಮಿಡ್ನೈಟ್ ಆಗ್ತಿದ್ದಂಗೆ ರಿಲೀಸ್ ಆದಂಥ ಟ್ರೇಲರ್ ಒಂದು ಆಡ್ ಆಗಿರುವಂಥ ಟೈಮಿಂಗ್ಸ್ ಅಂತಲೇ ಹೇಳ್ತೀನಿ. ಇಂಥವು ನಡಿಬೇಕು, ಅದಕ್ಕೆ ಖುಷಿ ಆಯಿತು. ಸಿನಿಮಾ ಆಗಸ್ಟ್ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಈ ಥರ ಟ್ರೇಲರ್ ರಿವ್ಯೂ ಕೂಡ ಆದಷ್ಟು ಬೇಗ ಬರುತ್ತೆ. ಫಸ್ಟ್ ಇಂಪ್ರೆಷನ್ಗೆ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪ್ರೆಸಿವ್ ಅಂತ ಹೇಳ್ತೀನಿ. ದಿಗಂತ್ ಅವರು ಕೂಡ ಕಾಣಿಸ್ಕೊತಾರೆ. ಹಾಗೆ ದಿಗಂತ್ ಅಂತಿದ್ದಂಗೆ ಪೌಡರ್ ಸಿನಿಮಾದ ಟ್ರೇಲರ್ ರಿವ್ಯೂ ಮಾಡಿದ್ದೀವಿ, ದಿಗಂತ್ ಅವರ ಮೂವಿ, ಅದನ್ನು ಕೂಡ ಮಿಸ್ ಮಾಡಿದೆ, ನೋಡಿ. ಇನ್ನು ನೆಕ್ಸ್ಟ್ ವಿನಯ್ ರಾಜ್ಕುಮಾರ್ ಅವರ ಪೇಪೆ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ. ವಿನಯ್ ಅವರು ಫಸ್ಟ್ ಟೈಮ್ ರಾ ಆ್ಯಂಡ್ ರಗಡ್ ಆಗಿ ಕಾಣಿಸ್ಕೊತಿರೋಂಥ ಮೂವಿ. ಇದು ಆಗಸ್ಟ್ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಬಸ್ ಆಲ್ರೆಡಿ ಕ್ರಿಯೇಟ್ ಆಗಿದೆ, ಅದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಬೇಕು, ನೋಡೋಣ ಟೀಮ್ ಅವರು ಏನು ಮಾಡ್ತಾರೆ ಅಂತ. ಇನ್ನು ನೆಕ್ಸ್ಟ್ ಶಿವಣ್ಣ 131 ಗಾಡ್ ಆಫ್ ಮಾಸ್. ಇದು ಅವರ ಬರ್ತ್ಡೇ ದಿನ ಅನೌನ್ಸ್ ಆದಂಥ ಪ್ರಾಜೆಕ್ಟ್. ಇದರ ಮುಹೂರ್ತ ಆಗಸ್ಟ್ 16ಕ್ಕೆ ನಡೀತಾ ಇದೆ. ಕಂಠೀರವ ಸ್ಟುಡಿಯೋದಲ್ಲಿ ನಡೀತಾ ಇದೆ. ನವೀನ್ ಶಂಕರ್ ಅವರು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಇನ್ನು ನೆಕ್ಸ್ಟ್ ಉಪ್ಪಿ ಅವರ UI ಸಿನಿಮಾ. ಇದ್ರ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ, ಆಲ್ಮೋಸ್ಟ್ ಸುಮಾರು ಸಲ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಇದು ಉಪ್ಪಿ ಅವರ ಡೈರೆಕ್ಷನ್. ಉಪೇಂದ್ರ ಅವರು ಏನೇ ಮಾಡಿದ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಇದಕ್ಕೆ ಬಸ್ ಸಿಕ್ಕಾಪಟ್ಟೆ ಜೋರಾಗೇನೆ ಇದೆ. ಅದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಆಗಸ್ಟ್ 16ಕ್ಕೆ ಬಿಗ್ ಅನೌನ್ಸ್ಮೆಂಟ್ ರೆಡಿ ಆಗಿದೆ. ಅದೇನು ಅನೌನ್ಸ್ಮೆಂಟ್, ಅದರಲ್ಲಿ ಏನಿರುತ್ತೆ ನೋಡೋಣ ಆಗಸ್ಟ್ 16ಕ್ಕೆ. ಇನ್ನು ನೆಕ್ಸ್ಟ್ ವಿದ್ಯಾಪತಿ. ಇದು ಡಾಲಿ ಪಿಕ್ಚರ್ಸ್ ಅವರ ಕಡೆಯಿಂದ ಬರ್ತಿರುವಂಥ ನೆಕ್ಸ್ಟ್ ಮೂವಿ. ಪ್ರೋಮೋ ಆಗಸ್ಟ್ 17ಕ್ಕೆ ಬರ್ತಾ ಇದೆ, 10:15 ಬೆಳಗ್ಗೆ. ನಾಗಭೂಷಣ್ ಹಾಗೆ ಮಲೈಕಾ ಅವರು ಕಾಣಿಸ್ಕೊಳ್ತಿರುವಂಥ ಸಿನಿಮಾ. ಇನ್ನು ನೆಕ್ಸ್ಟ್ ಕೋಣ. ಕೋಮಲ್ ಅವರ ಕೋಣ ಸಿನಿಮಾದ ಟೀಸರ್ ಆಗಸ್ಟ್ 16ಕ್ಕೆ
ಬರ್ತಾ ಇದೆ. ಇದರ ಡೈರೆಕ್ಟರ್ ಹರಿಕೃಷ್ಣ ಎಸ್. ಕೋಮಲ್ ಅವರ ಪ್ರೀವಿಯಸ್ ಫಿಲ್ಮ್ಸ್ ಎಲ್ಲ ಆದಮೇಲೆ ಹೋಪ್ ಸ್ವಲ್ಪ ಕಮ್ಮಿ ಆಗಿದೆ. ನೋಡೋಣ ಇದು ಹೇಗಿರುತ್ತೆ ಏನಿರುತ್ತೆ ಅಂತ. ಇನ್ನು ನೆಕ್ಸ್ಟ್ ಇಬ್ಬನಿ ತಬ್ಬಿದ ಎಳೆಯಲೆ. ಇದರ ಸಾಂಗ್ಸ್ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಇದ್ದಾಗ ಕೇಳುವಂಥ ಸಾಂಗ್ಸ್ಗಳು ಕೂಡ ಇದೆ. ಅಪ್ಬೀಟ್ ಸಾಂಗ್ಸ್ಗಳು ಕೂಡ ಇದೆ. ಗ್ರ್ಯಾಂಡ್ ರಿಲೀಸಿಂಗ್ ಆನ್ ಸೆಪ್ಟೆಂಬರ್ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಭೈರತಿ ರಣಗಲ್. ಇದು ಶಿವಣ್ಣ ಅವರ ನೆಕ್ಸ್ಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಭೈರತಿ ರಣಗಲಿಂದ ಫಸ್ಟ್ ಸಿಂಗಲ್ ಟೈಟಲ್ ಟ್ರ್ಯಾಕ್ ರಿಲೀಸ್ ಆಗಿತ್ತು. ಇದು ನರ್ತನ್ ಅವರು ಡೈರೆಕ್ಟ್ ಮಾಡ್ತಿರೋಂಥ ಮೂವಿ. ರಿಲೀಸ್ ಆದಂಥ ಸಾಂಗಲ್ಲಿ ರವಿ ಬಸ್ರೂರ್ ಅವರ ಸಿಗ್ನೇಚರ್ ಸೌಂಡ್ ಎದ್ದು ಕೇಳಿಸುತ್ತೆ. ಆ ಕಿಕ್ ಕೊಡುತ್ತೆ, ಇಲ್ಲ ಅಂತ ಹೇಳಲ್ಲ. ಥಿಯೇಟರ್ಲಿ ಚೆನ್ನಾಗಿ ಸೌಂಡ್ ಕೂಡ ಮಾಡುತ್ತೆ. ಆದರೂ ರಿಪಿಟೇಟಿವ್ ಅಂತ ಅನಿಸ್ದೇ ಇರೋಕ್ಕೆ ಸಾಧ್ಯ ಇಲ್ಲ. ಇನ್ನು ನೆಕ್ಸ್ಟ್ ಬ್ಲಿಂಕ್ ಹಾಗೂ ಶಾಕಾಹಾರಿ. ಈಗ ತೆಲುಗು ವರ್ಷನ್ ಅಲ್ಲಿ ಅವೈಲಬಲ್ ಇದೆ ಅಮೆಝಾನ್ ಪ್ರೈಮ್ ನಲ್ಲಿ. ಮೋಸ್ಟ್ ರೆಕಮೆಂಡೆಡ್ ಮೂವಿ ಅಂತಲೂ ಹೇಳ್ಬೋದು ಈ ಎರಡು ಮೂವಿಗಳು. ಇನ್ನು ನೆಕ್ಸ್ಟ್ ಕೋಟಿ ಸಿನಿಮಾ. ಡಾಲಿ ಧನಂಜಯ್ ಅವರ ಕೋಟಿ ಸಿನಿಮಾ ಕೂಡ ಅಮೆಝಾನ್ ಪ್ರೈಮ್ ನಲ್ಲಿ ಅವೈಲಬಲ್ ಇದೆ. ಇದರ ಜೊತೆಗೆ ವಸಿಷ್ಠ ಸಿಂಹ ಅವರ ಲವ್ಲಿ ಸಿನಿಮಾ ಕೂಡ ಅಮೆಝಾನ್ ಪ್ರೈಮ್ ನಲ್ಲಿ ಅವೈಲಬಲ್ ಇದೆ. ಈ ಲಾಂಗ್ ಹಾಲಿಡೇಸ್ಗೆ ಇವೆಲ್ಲ ಮನೇಲೆ ಕುತ್ಕೊಂಡು ನೋಡಿ ಎಂಜಾಯ್ ಮಾಡಬಹುದು. ಇನ್ನು ನೆಕ್ಸ್ಟ್ ಇದ್ರ ಬಗ್ಗೆ ತುಂಬಾ ಹಿಂದೆ ಕೂಡ ಒಂದು ವಿಡಿಯೋ ಮಾಡಿದ್ವಿ. ಸೂರ್ಯ ಅವರ ಕಂಗುವಾ ಅದರ ಫಾಲೋ ಅಪ್ ಅಂತ ಅನ್ಕೊಬಹುದು. ಕಂಗುವಾದ ಟ್ರೈಲರ್ ಬಂದಿದೆ. ಕಂಗುವಾ ಅಂತಂದ್ರೆ ಫೈರ್ ಅಂತ ಅರ್ಥ, ಬೆಂಕಿ. ಈ ಟ್ರೈಲರ್ ಕೂಡ ಹಾಗೆ ಇದೆ. ರಿವ್ಯೂ ಕೂಡ ಬರುತ್ತೆ. ಎಷ್ಟೇ ಒಳ್ಳೆ ವಿಷಯಗಳ ಜೊತೆ ಸ್ಟಾರ್ಟ್ ಮಾಡಿದ್ರು ಕೂಡ ಎಂಡ್ ಒಳ್ಳೆ ವಿಷಯನೇ ಆಗಿರಬೇಕು ಅಂತ ಏನೂ ಇಲ್ಲ. ಆದರೆ ಆಗಲಿ ಅಂತ ಯಾವಾಗಲೂ ಬೇಡ್ಕೊತೀವಿ. ಹಾಗೆ ಕೆಲವೊಂದು ಕಹಿ ಘಟನೆಗಳು ಕೂಡ ನಡೆದಿರುತ್ತೆ ನಮ್ಮ ಸುತ್ತಮುತ್ತ. ಹಾಗೆ ನಮ್ಮ ದೇಶದ ಸುತ್ತಮುತ್ತ ಆಗ್ತಿರೋಂಥ ಕೆಲವೊಂದು ಬದಲಾವಣೆಗಳು, ಬೆಳವಣಿಗೆಗಳಿಂದ ನಮ್ಮ ದೇಶಕ್ಕೂ ಕೂಡ ಹಾಗೆ ನಮ್ಮ ಎಕನಾಮಿಗೂ ಕೂಡ ಎಫೆಕ್ಟ್ ಆಗ್ಬೋದು. ಹೋಪ್ ಎಲ್ಲರೂ ಸೇಫ್ ಆಗಿರ್ತೀರಾ ಅಂತ, ಹಾಗೆ ಸೆಕ್ಯೂರ್ ಆಗಿರ್ತೀರಾ ಅಂತ ಎಲ್ಲ ರೀತಿನಲ್ಲೂ. ನಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿದೆಯಾ? ಸಿಕ್ಕಿರೋ ಸ್ವಾತಂತ್ರ್ಯನ ಆಸ್ ಎ ಹೋಲ್ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋತಿದ್ದೀವ? ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ಗಳನ್ನು ಕೂಡ ನೋಡಿ, ರಿವ್ಯೂಸ್, ಅಪ್ಡೇಟ್ಸ್, ಡಾಕ್ಯೂ ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ.